ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತವನ್ನ ನಾನು ಬಯಸುತ್ತಿದ್ದೇನೆ. ಇಂದಿನ ಲೆಸನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ಈ ಕಡೆ ಗಮನ ಕೊಡಿ. ಮುಖ್ಯವಾದ ಅಂಶಗಳಿದೆ. ಇಲ್ಲಿ ವಾಕ್ಯ ಹೇಗೆ ರಚನೆ ಆಗ್ತದೆ ಅಂತೇಳಿ ಇಲ್ಲಿ ನೌನ್ ಕ್ಲಾಸ್ ಅನ್ನೋ ಒಂದು ಸಬ್ಜೆಕ್ಟ್ ನ ನಾನು ನಿಮ್ ಮುಂದೆ ತಂದಿದ್ದೀನಿ. ಈಗ ನೌನ್ ಕ್ಲಾಸ್ ಅಂದ್ರೆ ಯಾವುದೋ ಒಂದು ನೌನನ್ನ ಬರೆದ್ರೆ ನಾವು ವಾಕ್ಯವನ್ನ ರಚನೆ ಮಾಡೋ ರೂಢಿ ಇದೆ. ಅವ ವಾಕ್ಯದಲ್ಲಿ ನಾವೇನ್ ಮಾಡ್ತೀವಿ, ಒಂದು ನೌನ್ ತಗೋತೀವಿ, ಮತ್ತೆ ಒಂದು ಯಾವುದೋ ವರ್ಬ್ ಅನ್ನ ತಗೋತೀವಿ, ನಮ್ಗೆ ಅನಿಸಿಕೆ ಬಂದಿದ್ದನ್ನ, ಮತ್ತೆ ಅಲ್ಲಿ ಒಂದು ಅಬ್ಜೆಕ್ಟ್ ಅನ್ನ ತಗೋತೀವಿ, ಒಂದು ಕರ್ಮಪದ ಯಾವ್ದಾದ್ರು ಬೇಕಾಗ್ತದೆ. ಉದಾಹರಣೆಗೆ ಈಗ ನಾನು ಡೈರೆಕ್ಟ್ ಅಬ್ಜೆಕ್ಟ್ ಮತ್ತೆ ಇಂಡೈರೆಕ್ಟ್ ಅಬ್ಜೆಕ್ಟ್ ತಗೊಂಡು ಒಂದು ಉದಾಹರಣೆಗೆ ಒಂದು ಈಗ ಎಕ್ಸಾಂಪಲ್ ಒಂದು ವಾಕ್ಯವನ್ನು ನಾನೇ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಐ ಗಿವ್ ಮೈ ಫ್ಯಾನ್ ಟು ಫ್ರೆಂಡ್ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದನ್ನ ಈಗ ಡೈರೆಕ್ಟ್ ಅಬ್ಜೆಕ್ಟ್ ಯಾವ್ದಾಯ್ತು, ಮೈ ಪೆನ್ ಅಂತ ಆಯ್ತು. ಈಗ ಐ ಗಿವ್ ಮೈ ಫ್ರೆಂಡ್ ಎ ಪೆನ್ ಅಂತ ಹೇಳಿದೆ. ಈಗ ಪೆನ್ನು ಅಬ್ಜೆಕ್ಟ್ ಆಯ್ತು. ಇಲ್ಲಿ ಇಂಡೈರೆಕ್ಟ್ ಅಬ್ಜೆಕ್ಟ್ ಯಾರು ಕೊಡ್ತಾ ಇದೀವಿ ಅದು ಇಂಡೈರೆಕ್ಟ್ ಅಬ್ಜೆಕ್ಟ್ ಆಗ್ತದೆ. ಇದು ಒಂದು ವಾಕ್ಯ ರೆಡಿ ಆಯ್ತು. ಆದ್ರೆ ಅದು ಸಂಪೂರ್ಣ ಅರ್ಥವನ್ನು ಕೊಡ್ತು. ಈಗ ಅಲ್ಲಿ ನೌನ್ ಯಾವುದು ಅಂದ್ರೆ ಐ ಅನ್ನೋ ಪದವನ್ನ ತಗೊಂಡೆ. ಅಲ್ಲಿ ನಾವು ಯಾರಾದ್ರೂ ತಗೋಬಹುದು. ಫಸ್ಟ್ ಪರ್ಸನ್ ಇರ್ಬೋದು, ಸೆಕೆಂಡ್ ಪರ್ಸನ್ ಇರ್ಬೋದು, ಥರ್ಡ್ ಪರ್ಸನ್ ಕೂಡ ಇರ್ಬೋದು. ಅದರಲ್ಲಿ ನೀವು ಸಿಂಗ್ಯುಲರ್, ಪ್ಲೂರಲ್ ಅಂಡ್ ಇನ್ನು ಥರ್ಡ್ ಪರ್ಸನ್ ನೀವು ತಗೊಂಡಾಗ ಅದರಲ್ಲೂ ಕೂಡ ಪ್ಲೂರಲ್ ಇರುತ್ತೆ. ಈ ರೀತಿ ತಗೋಬಹುದು ಯಾವ್ದಾದ್ರು ಒಬ್ಬ ವ್ಯಕ್ತಿನ. ಮತ್ತೆ ಪ್ರನೌನ್ ಕೂಡ ಅಷ್ಟೇ. ಪ್ರನೌನ್ ಕೂಡ ನಾವು ತಗೋಬಹುದು. ಅಲ್ಲಿ ಪ್ರನೌನ್ ಅಲ್ಲೂ ಕೂಡ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅಂತ ಇದ್ದೇ ಇರುತ್ತೆ. ಆ ತಗೊಂಡಾಗ ನಾವು ವಾಕ್ಯದ ಪ್ರಾರಂಭದಲ್ಲೇ ನಾವು ಆ ನಾಮಿನೇಟಿವ್ ಪರ್ಸನ್ ಅಂತ ಹೇಳ್ತಾ ಇದ್ವಿ, ಅವನನ್ನ ನಾವು ನೌನ್ ಆಗಿ ತಗೊಂಡು ಅವನ ಕರ್ತೃವಾಗಿ ನಾವು ಕೆಲಸವನ್ನ ಮಾಡುವ ವ್ಯಕ್ತಿಯನ್ನಾಗಿ ಮಾಡ್ಕೊಂಡು ವಾಕ್ಯ ರಚನೆ ಮಾಡೋದು ರೂಢಿ ಇಂಗ್ಲಿಷ್ ನಲ್ಲಿ ಇದೆ. ಹಾಗಾಗಿ ಇಲ್ಲಿ ನಾವು ಇಂಗ್ಲಿಷ್ ಆ ರೀತಿ ರೂಢಿ ಇದ್ಮೇಲೆ ನಾವು ನೌನ್ ಕ್ಲಾಸ್ ಅಂದ್ರೆ ಏನು, ತಮ್ಗೆ ಇಲ್ಲಿ ಹೇಗೆ ನೌನ್ ಕ್ಲಾಸ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನಿಮ್ಗೆ ಅನಿಶ್ಚಿತತೆ ಇರಬಹುದು ತಮ್ಮಲ್ಲಿ. ಆ ಅನಿಶ್ಚಿತತೆಯನ್ನ ಈಗ ಹೋಗ್ಲಾಡ್ಸೋದಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈ ವಾಕ್ಯಗಳನ್ನ ನೀವು ತುಂಬಾ ಹೆಚ್ಚಿನ ಗಂಭೀರವಾಗಿ ಗಮನಿಸ್ತಾ ಇರಿ. ದಟ್ ಯು ಶುಡ್ ಸೇ ಶೋ ಸರ್ಪ್ರೈಸ್ ಮೀ ಅನ್ನೋ ವಾಕ್ಯ ಇಲ್ಲಿದೆ. ಹೌದು, ಈ ವಾಕ್ಯ ಒಂದನೇ ವಾಕ್ಯ ಇದೆಯಲ್ಲ, ಅದು ಈಗ ದಟ್ ಅಂದ್ರೆ ಅದು ಅಂತ ನೀವು ತಿಳ್ಕೋಬಾರದು ಇಲ್ಲಿ. ಹೌದಲ್ವಾ? ದಟ್ ಯು ಶುಡ್ ಸೇ ಶೋ. ಇಲ್ಲಿ ಶೋ ಅನ್ನೋ ಶಬ್ದ ಅಡ್ವರ್ಬ್ ಆಗಿ ತಗೊಂಡಿದ್ವಿ. ಅಡ್ವರ್ಬ್ ಒಂದು ಕ್ರಿಯೆಯ ಅಂದ್ರೆ ಅದು ಅಡ್ವರ್ಬ್ ನ ನಾವು ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಶಬ್ದ ಅಂತ ಹೇಳ್ತೀವಿ. ಅದು ಒಂದು ಕ್ರಿಯೆಯ ವಿಶೇಷತೆಯನ್ನ ಹೇಳ್ತದೆ. ವಿಶೇಷತೆ ಅಂದ್ರೆ ಏನು? ಈಗ ನಾವು ಮಾಡುವ ಕೆಲಸ ನಿಧಾನವಾಗಿದೆಯಾ, ಇಲ್ಲ ಆತುರವಾಗಿ ಮಾಡ್ತಾ ಇದೀವಾ, ಇಲ್ಲ ಆಶ್ಚರ್ಯವಾಗಿ ಮಾತಾಡ್ತಾ ಇದೀವಾ, ಹೀಗೆ ಹೇಳ್ತಕ್ಕಂಥದ್ದೇ ಇಲ್ಲಿ ನಾವು ಕ್ರಿಯಾ ವಿಶೇಷಣ ಶಬ್ದ ಅಂತ ಹೇಳ್ತೀವಿ. ಶೋ ಅನ್ನೋದು ಇವಾಗ ಇಲ್ಲಿ ಈ ಸಂದರ್ಭದಲ್ಲಿ ಹಾಗೆ, ಆ ರೀತಿಯಾಗಿ ಎಂಬ ಅರ್ಥದಲ್ಲಿ ನಾನು ಇಲ್ಲಿ ತಗೊಂಡಿದ್ದೀನಿ. ಹಾಗೆ ನೀವು ಮಾತನಾಡುವುದು ಎಂದ ಅರ್ಥ ಆಯ್ತು. ಆದ್ಮೇಲೆ ಇಲ್ಲೊಂದು ಸೆಂಟೆನ್ಸ್ ನೋಡಿ, ಮುಂದಿನ ಒಂದು ಸೆಂಟೆನ್ಸ್ ಆದ್ರೆ ಸೇರ್ಕೊಂಡಿದೆ ಸೆಂಟೆನ್ಸ್. ನಿಮ್ಗೆ ಹೇಳ್ತಾ ಇದ್ದೆ ನಾನು, ಸೆಂಟೆನ್ಸ್ ಕಾಂಪ್ಲೆಕ್ಸ್ ಆಗಿ ಬರುತ್ತೆ ಕೆಲವು ವೇಳೆ ಅಂತ ಹೇಳಿ. ಹಾಗೆ ಇದು ಕಾಂಪ್ಲೆಕ್ಸ್ ಅಂದ್ರೆ ಕೂಡ್ಕೊಂಡ್ಬಿಡೋದು. 3-4 ಈಗ ಒಂದಕ್ಕಿಂತ ಎರಡಕ್ಕಿಂತ ಹೆಚ್ಚು ಸೆಂಟೆನ್ಸ್ ಆದಾಗ ಅದು ಕಾಂಪ್ಲೆಕ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಈಗ ಇಲ್ಲಿ ಏನಾಗಿದೆ ಅಂದ್ರೆ ನಾವು ಕ್ಲಾಸ್ ಬಗ್ಗೆ ಅದ್ರ ಮಾತಾಡ್ತಾ ಇದೀನಿ ಅಷ್ಟೇ. ಅದು ಉದಾಹರಣೆ ಕೊಟ್ಟೆ ನಿಮ್ಗೆ. ಇಲ್ಲಿ ಕ್ಲಾಸಸ್ ಬಗ್ಗೆ ನಾವು ಮಾತನಾಡ್ತೀವಿ. ಕ್ಲಾಸಸ್ ಅಂದ್ರೆ ಏನು ಅಂದ್ರೆ ಒಂದು ವರ್ಗ ಅಂತೇಳಿ. ಯಾವುದು? ಈಗ ಸೆಂಟೆನ್ಸ್ ಅಲ್ಲಿ ಎರಡು ಭಾಗವನ್ನಾಗಿ ಮಾಡ್ಕೋತೀವಿ. ಅದನ್ನ ಉಪ ವಾಕ್ಯಾಂಗ ಅಂತ ಹೇಳ್ತಾ ಇದ್ದು, ಹಾಗೆ ಇಲ್ಲಿ ಒಂದು ಅಂಗವಾಗಿ ನಾವು ಮಾಡ್ಕೋತಾ ಇದ್ವಿ, ಒಂದು ಭಾಗವಾಗಿ. ಹಾಗೆ ಈಗ ಇಲ್ಲಿ ಕರ್ತೃ ಇಲ್ಲದೇ ಇದ್ರೂ ಕೂಡ ಸರ್ಪ್ರೈಸ್ ಅನ್ನೋ ಒಂದು ಕ್ರಿಯೆ ಅದು ಒಂದು ಅರ್ಥವನ್ನು ಹೇಳ್ತದೆ. ಏನು? ಆಶ್ಚರ್ಯಗೊಳಿಸೋದು ಅಂತೇಳಿ. ಆ ಪೂರ್ಣ ಅರ್ಥವನ್ನ ಮಾಡ್ಕೊಳ್ಳಿ ನೀವು ಇವಾಗ. ಅದನ್ನ ಒಂದು ನೀವು ನೌನ್ ಕ್ಲಾಸ್ ಆಗಿ ಮಾಡ್ಕೋಬಹುದು. ಆವಾಗ ಈ ರೀತಿ ವಾಕ್ಯಗಳನ್ನ ಬರೆಯೋದಿಕ್ಕೆ ಮತ್ತೆ ಮಾತನಾಡೋದಿಕ್ಕೆ ನಮ್ಗೆ ಸುಲಭವಾದ ಒಂದು ಮಾರ್ಗ, ಒಂದು ವೇ ಸಿಗುತ್ತೆ ಅನ್ನೋದಕ್ಕೆ ನಿಮಗೆ ಮಂದಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ವಾಕ್ಯಗಳನ್ನ ನೀವು ತುಂಬಾ ಹೆಚ್ಚಿನ ರೀತಿಯಲ್ಲಿ ಆಳವಾಗಿ ಯೋಚಿಸ್ತಾ ಮತ್ತೆ ಅದರ ಅರ್ಥವನ್ನ ನೀವು ತಿಳಿತಾ ಹೋಗಿ. ನೀವು ತಿಳ್ಕೊಬಹುದು ಓದಿ ಗೊತ್ತಿದ್ರೆ. ಈಗ ನಾನು ಹೇಳ್ತಾ ಇದ್ದೀನಿ, ಅದು ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗ್ಲಿ, ಅವರು ಕೂಡ ಈ ತರ ಕ್ಲಾಸಸ್ ನ ಮಾಡ್ಲಿ ಎಂಬ ಅರ್ಥದಲ್ಲಿ. ಇದು ಬಹಳ ನಿಮ್ಗೆ ಸುಲಭ ಅನಿಸ್ಬೋದು ಆವಾಗ.
ದಟ್ ಯು ಶುಡ್ ಸೇ ಸೋ ಸರ್ಪ್ರೈಸಸ್ ಮೀ. ನೀವು ಹೇಳೋದು ನನಗೆ ಬಹಳ ಆಶ್ಚರ್ಯಗೊಳಿಸ್ತಾ ಇದೆ ಅನ್ನೋ ಅರ್ಥ. ಅಂದ್ರೆ ಹೇಳುವುದು ಅನ್ನೋ ಅರ್ಥ ಬಂತು ಇಲ್ಲಿಗೆ. ದಟ್ ಯು ಶುಡ್ ಸೇ ಸೋ, ಆ ರೀತಿ ಹೇಳೋದು ಅಂತ. ಇವಾಗ ನಾವು ಹೋಗುವುದು, ಬರುವುದು, ಹೇಳುವುದು, ನಿದ್ರಿಸುವುದು, ಎಲ್ಲ ಕುಡಿಯುವುದು, ಎಚ್ಚರಗೊಳ್ಳುವುದು ಇವೆಲ್ಲವೂ ಕೂಡ ನಾಮಪದದ ರೂಪ. ಈಗ ಅದಕ್ಕೆ ನಾವು ಕಾಲದಲ್ಲಿ ಹೇಳ್ತೀವಲ್ಲ, ಹೋಗುತ್ತೇನೆ, ಬರುತ್ತೇನೆ, ಇರುತ್ತೇನೆ, ಹೀಗೆ ಅದು ನಿಮಗೇನಾಗ್ತದೆ ಟೆನ್ಸಸ್ ಅಲ್ಲಿ ಬರ್ತದೆ ಅಷ್ಟೇ. ಈಗ ಇದು ನಾಮಪದದ ರೂಪವನ್ನ ಮಾಡ್ಕೊತಾ ಇದೀವಿ ಒಂದು ಸೆಂಟೆನ್ಸ್ ಅನ್ನ. ಅದನ್ನೇ ನಾವು ಇಲ್ಲಿ ಕ್ಲಾಸಸ್ ಅಂತ. ಇಲ್ಲಿ ಒಂದು ಅರ್ಥ ಇದೆ, ಇಲ್ಲಿ ಒಂದು ಅಂಗ ಇದು. ಇದರಲ್ಲಿ ವಾಕ್ಯಾಂಗ ಅಂತ ನಾವೇನ್ ಹೇಳ್ತೀವಿ, ಇದು ವಾಕ್ಯಾಂಗ ಇದು. ಇಲ್ಲಿವರೆಗೆ ಒಂದು ವಾಕ್ಯಾಂಗ ಆಯ್ತಲ್ವಾ? ಅದನ್ನೇ ನೀವು ಅರ್ಥ ಮಾಡ್ಕೊಂಡ್ರೆ ಕ್ಲಾಸಸ್ ಹೇಗಾಯ್ತು ನಿಮ್ಗೆ ಅರ್ಥ ಆಗ್ತದೆ. ಮತ್ತೆ ವಿವರಿಸ್ತಾ ಇದ್ದೀನಿ ಅದನ್ನೇ. ದಟ್ ಯು ಶುಡ್ ಸೇ ಸೋ ಸರ್ಪ್ರೈಸಸ್ ಮೀ. ನೀವು ಹಾಗೆ ಹೇಳುವ ರೀತಿ, ನೀವು ಹಾಗೆ ಹೇಳುವುದು ನನ್ನನ್ನ ಗೊಳಿಸುತ್ತದೆ ಎಂದು ಅರ್ಥ ಆಗ್ತಾ ಇದೆ ಅಲ್ಲಿ ನಮ್ಗೆ. ನಿಮ್ಗೆ ಅರ್ಥ ಆಗಿರ್ಬೋದು ಇವಾಗ ನಮ್ ಕ್ಲಾಸ್ ಅಂದ್ರೆ ಏನು ಅಂತ ಹೇಳಿ. ಹಾಗೆ ಎರಡನೇದಕ್ಕೆ ನಾನು ಬರ್ತಾ ಇದ್ದೀನಿ, ಅದನ್ನು ನೀವು ನೋಡಿ. ದಟ್ ಇಟ್ ವುಡ್ ರೈನ್. ಈಗ ರೈನ್ ಅನ್ನೋದು ನಮ್ಗೆ ಪ್ರಾಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು. ಈ ಗಾಳಿ ಬೀಸೋದು, ಈಗ ಮಳೆ ಸುರಿಯೋದು, ಇವೆಲ್ಲವೂ ಕೂಡ ಅದಕ್ಕೆ ಅದಕ್ಕೆ ನಾವು ಆ ಒಂದು ವರ್ಡ್ಸ್ಗೆ ನಾವು ಇದು ವರ್ಬ್ ಆಗಿ ಇದ್ರು ಕೂಡ ಇಟ್ ಅನ್ನೋ ಶಬ್ದವನ್ನ ನಾವು ತಗೊಂಡಿದ್ವಿ. ಇದು ಥರ್ಡ್ ಪರ್ಸನ್ ಆಯ್ತು ಅವಾಗಲ್ವಾ? ದಟ್ ಇಟ್ ವುಡ್ ರೈನ್ ಸೀಮ್ಡ್ ಲೈಕ್ಲಿ. ಸೀಮ್ಡ್ ಅಂದ್ರೆ ಅಂತೆ ಕಾಣು. ಲೈಕ್ಲಿ ಅನ್ನೋದೇನು? ಅದು ಮುಂದೆ ಆಗ್ತಕ್ಕಂಥದ್ದು ಏನಾದ್ರೂ ಅದು ಸಂಭವೀಯತೆ ಇದೆಯಾ ಎಂಬ ಅರ್ಥವನ್ನ ಸೂಚಿಸ್ತದೆ ಈ ಲೈಕ್ಲಿ ಎಂಬ ಕ್ರಿಯಾ ವಿಶೇಷಣ ಶಬ್ದ. ಅದರಿಂದ ದಟ್ ಇಟ್ ವುಡ್ ರೈನ್, ಮಳೆ ಬೀಳುವುದು ಆಗ್ಬಹುದು ಆ ವಿಷಯ ಎನ್ನುವಂತೆ ನನಗೆ ಅನಿಸಿದೆ ಎಂಬ ಅರ್ಥವನ್ನ ಇದು ಕೊಡ್ತಾ ಇದೆ. ಯಾಕೆಂದ್ರೆ ಸೀಮುಡು ಇದೆ, ಸೀಮುಡು ಅಂದ್ಮೇಲೆ ಅದು ಪಾಸ್ಟ್ ಟೆನ್ಸ್ ಹೋಗಿದೆ, ಅಂದ್ರೆ ಅನಿಸಿದೆ ಎಂದ ಆಯ್ತು. ಇನ್ನೇನು ಮಳೆ ಬೀಳಬಹುದು, ಒಂದು ಸಂಭಾವ್ಯತೆ ಇದೆ ಎಂಬ ಅರ್ಥವನ್ನ ಅದು ಕೊಡ್ತಾ ಇದೆ ಎರಡನೇ ವಾಕ್ಯ. ಹಾಗೆ ಮೂರನೇ ವಾಕ್ಯಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಪ್ರಶ್ನಾರ್ಥಕ ಶಬ್ದಗಳನ್ನ ನಾನು ತಗೊಂಡಿದ್ದೀನಿ. ಅದನ್ನ ಪ್ರಶ್ನೆ ಅಂತ ಅನ್ಕೋಬೇಡಿ, ಅದನ್ನ ನಾಮರೂಪಕ್ಕೆ ನಾವು ತರಬೇಕು. ಅದರಿಂದ ನಾವು ಎಲ್ಲಿವರೆಗೆ ಅದು ನಾಮಪದ ರೂಪ ಅಂದ್ರೆ ನೌನ್ ಕ್ಲಾಸ್ ಆಯ್ತದೆ ಅಂತ ಹೇಳಿ ನೀವು ತಿಳ್ಕೋಬೇಕು. ವಾಟ್ ಈ ಸೆಡ್ ವಾಸ್ ಟ್ರೂ. ಈಗ ಆತ ಏನ್ ಹೇಳ್ದ ಅನ್ನೋದು ನಮ್ಗೆ ನಿಜ, ಹೇಳಿದ್ದು ನಿಜ, ಆತ ಹೇಳಿದ್ದು ನಿಜ ಎಂದು ಅರ್ಥ ನಾವು ಮಾಡ್ಕೋಬೇಕು. ಅದು ಪ್ರಶ್ನೆ ಆಗಿರೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನಾಲ್ಕನೇ ವಾಕ್ಯಕ್ಕೆ ಬರ್ತಾ ಇದ್ದೀನಿ. ವೆನ್ ಅಂದ್ರೆ ಅದು ಕೂಡ ಈಗ WH ಅಂದ್ರೆ ಅದು ಪ್ರಶ್ನಾರ್ಥಕ ಶಬ್ದ ಅಂತ ನಾವು ಅರ್ಥ ಮಾಡ್ಕೋಬೇಕಾಯ್ತದೆ. ವೆನ್ ಐ ಸೆಲ್ ರಿಟರ್ನ್ ಈಸ್ ಅನ್ಸರ್ಟನ್. ಈಗ ಸರ್ಟನ್ ಅಂದ್ರೆ ಅದಕ್ಕೆ ವಿರುದ್ಧ ಪದ ಅನ್ಸರ್ಟನ್. ಸರ್ಟನ್ ಅಂದ್ರೆ ನಿಶ್ಚಿತತೆ, ಗ್ಯಾರಂಟಿ, ಖಂಡಿತ ಅಂತ ಅರ್ಥ ಆಯ್ತು. ಇಲ್ಲಿ ಅನಿಶ್ಚಿತತೆಯನ್ನ ತೋರಿಸ್ತಾ ಇದೆ. ವೆನ್ ಐ ಸೆಲ್ ರಿಟರ್ನ್, ಇಲ್ಲಿವರೆಗೆ ಒಂದು ನೌನ್ ಕ್ಲಾಸ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತ ಆಯ್ತು. ನಾನು ಈಗ ಯಾರಾದ್ರೂ ತಗೋಬಹುದು, ನಾನು ನೀನು ಅಂತ ಶಬ್ದವನ್ನು ನಾವು ತಗೋಬಹುದು. ಇವಾಗ ಐ ಅಂತ ನಾನು ತಗೊಂಡಿದ್ದೀನಿ. ನಾನು ಈಗ ಹೋದ ಜಾಗಕ್ಕೆ ಮತ್ತೆ ಮರಳುವುದು ಯಾವಾಗ ಅನ್ನೋದು ಇನ್ನು ಅನಿಶ್ಚಿತತೆಯಲ್ಲಿ ಇದೆ, ಅಂದ್ರೆ ಗ್ಯಾರಂಟಿ ಇಲ್ಲ ಎಂಬ ಅರ್ಥದಲ್ಲಿ ಈ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಹೌ ಅಂದ್ರೆ ಹೇಗೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಅಲ್ಲಿ ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ ಆಯ್ತದೆ, ವಾಟ್ ಅಂದ್ರೆ ಏನು ಎಂದು ಅರ್ಥ ಆಯ್ತದೆ. ಇಲ್ಲಿ ಹೌ ಅಂದ್ರೆ ಹೇಗೆ ಅಂತ ಅರ್ಥ ಆದ್ರೂ ಕೂಡ ಅದನ್ನ ನಾವು ನಾಮಪದದ ರೂಪಕ್ಕೆ ತರಬೇಕು. ಅಂದ್ರೆ ನಾವು ಅದನ್ನ ನೌನ್ ಕ್ಲಾಸ್ ಎಲ್ಲಿವರೆಗೂ ಮಾಡ್ಕೋಬೇಕು ಅನ್ನೋದೇ ಬಹಳ ದೊಡ್ಡ ವಿಚಾರ. ಐದನೇದು ಹೌ ಹಿ ಕುಡ್ ಅಂದ್ರೆ ಕ್ಯಾನ್ ಕುಡ್, ಸಾಧ್ಯತೆಯನ್ನ ಹೇಳ್ತದೆ. ಇಲ್ಲಿ ಕುಡ್ ಅನ್ನೋದು ಕ್ಯಾನ್ ಅನ್ನೋ ಒಂದು ಶಬ್ದದ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಅಂದ್ರೆ ಭೂತಕಾಲದ ರೂಪದಲ್ಲಿದೆ. ಹೌ ಹಿ ಕುಡ್ ಅಸಿಸ್ಟ್ ಹಿಸ್ ಫ್ರೆಂಡ್ ವಾಸ್ ಇಸ್ ಚೀಪ್ ಕನ್ಸರ್ನ್. ಕನ್ಸರ್ನ್ ಅಂದ್ರೆ ಆತಂಕ, ಚಿಂತೆ ಅನ್ನೋ ಶಬ್ದ ಅದು ಕನ್ನಡದಲ್ಲಿ ಕೊಡ್ತಾ ಇದೆ. ಈಗ ಹೇಗೆ ಅನ್ನೋ ಶಬ್ದ
ಇಲ್ಲ ಯಾವ ರೀತಿ ಎನ್ನುವ ಶಬ್ದನ ಹೇಗೆ ನೀವು ಅರ್ಥ ಮಾಡ್ಕೊತೀರಾ ನಾಮರೂಪಕ್ಕೆ ಅನ್ನೋದು ನಮ್ಗೆ ಇಲ್ಲಿ ಬಹಳ ಮುಖ್ಯ. ಈಗ ನಾವು ನೋಡ್ಬೇಕು, ಇನ್ನೊಂದು ನೌನ್ ಇಲ್ಲ, ಇಲ್ಲಿ ಯಾವುದೇ ಪ್ರನೌನ್ ಇಲ್ಲ, ಇಲ್ಲಿ ವಾಯ್ಸ್ ಇದೆ ಭೂತಕಾಲದಲ್ಲಿ, ಅದು ಇರುತ್ತದೆ ಎಂಬ ಅರ್ಥವನ್ನ ಹೇಳ್ತದೆ. ಆದ್ರೆ ನೀವು ಇಲ್ಲಿ ನಾಮಪದದ ರೂಪವನ್ನ ಮಾಡ್ಕೋಬೇಕು ಅಂದ್ರೆ ನೌನ್ ಕ್ಲಾಸ್ ಮಾಡ್ಕೋಬೇಕು ನೀವು. ಹೌ ಹಿ ಕುಡ್ ಅಸಿಸ್ಟ್ ಹಿಸ್ ಫ್ರೆಂಡ್ ವಾಸ್ ಇಸ್ ಚೀಪ್ ಕನ್ಸರ್ನ್. ಅವನ ಮುಖ್ಯ ಚಿಂತೆ ಏನು ಅಂದ್ರೆ ಅವನು ಹೇಗೆ, ಈಗ ನಮಗೆ ಇರ್ಬೋದು, ನಾವೇ ಯೋಚನೆ ಮಾಡ್ಬೋದು, ಅವನು ಹೇಗೆ ಸಹಾಯ ಮಾಡ್ತಾನೆ ಅವನ ಫ್ರೆಂಡ್ಗೆ ಅನ್ನೋದು ಅವನ ಒಂದು ಚಿಂತೆ, ಮುಖ್ಯವಾದ ಚಿಂತೆ ಅನ್ನೋ ಒಂದು ಅರ್ಥ ಈ ಒಂದು ವಾಕ್ಯದಲ್ಲಿ ನಮಗೆ ಸಿಗ್ತಾ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ಎಷ್ಟು ಓದಿದ್ರು ಓದ್ಬೇಕಾಯ್ತದೆ, ಓದಿ. ಆರನೇದು, ವೈ ಹಿ ಲೆಫ್ಟ್ ಇಸ್ ಮಿಸ್ಟರಿ. ಮಿಸ್ಟರಿ ಅಂದ್ರೆ ಇಲ್ಲಿ ಅರ್ಥವಾಗದೇ ಇರ್ತಕ್ಕಂಥದ್ದು ನಾಮ ರೂಪದಲ್ಲಿ ಇದೆ. ಇದು ಎ ಮಿಸ್ಟರಿ ಅನ್ನೋದು ಅದು ನೌನ್ ಶಬ್ದ, ಅಂದ್ರೆ ನಾಮ ಶಬ್ದ. ಅದು ವೈ ಅಂದ್ರೆ ಕಾರಣ, ಏಕೆ ಎಂದು ಅರ್ಥವನ್ನು ಕೊಡ್ತದೆ. ವೈ ಹಿ ಲೆಫ್ಟ್ ಈಸ್ ಎ ಮಿಸ್ಟರಿ. ಈಗ ಅವನು ಏನಕ್ಕೆ ಹೋದ ಅನ್ನೋದೇ ಇಲ್ಲಿ ಅರ್ಥವಾಗದೇ ಇರತಕ್ಕಂಥದ್ದು ಎಂಬ ಅರ್ಥವನ್ನ, ಅವನು ಏಕ್ ಹೋದನು ಅನ್ನೋದೇ ಇಲ್ಲಿ ಅರ್ಥವಾಗದೇ ಇರ್ತಕ್ಕಂಥ ವಿಚಾರ ಅಲ್ವಾ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ಅದು ಒಂದು ನಾಮರೂಪ ಆಗ್ತದೆ, ಅಂದ್ರೆ ನೌನ್ ಕ್ಲಾಸ್ ಆಯ್ತು ಎಂಬುದು ಇಲ್ಲಿ ನಮ್ಗೆ ಅರ್ಥ ಆಯ್ತು. ಈ ವೆದರ್ ಅನ್ನೋದು ಎರಡು ವಿಚಾರವನ್ನ, ಎರಡು ಅಂಶವನ್ನ ತಗೊಂಡ್ರೆ ನಾವು ಅದು ಅದ ಇದ ಎಂಬ ಗ್ಯಾರಂಟಿ ಇಲ್ಲದೆ ಇರ್ತಕ್ಕಂಥ ಒಂದು ಅನುಮಾನದಲ್ಲಿ ನೋಡ್ತಕ್ಕಂಥದ್ದು, ಎರಡನ್ನ ಆಯ್ಕೆ ಮಾಡ್ತಕ್ಕಂಥ ವಿಚಾರ ಬಂದಾಗ ನಾವು ವೆದರ್ ಎಂಬ ಶಬ್ದವನ್ನ ನಾವು ಆಯ್ಕೆ ಮಾಡ್ತೀವಿ. ನಾವು ವಾಕ್ಯವನ್ನ ರಚಿಸ್ಬೇಕಾದ್ರೆ ವಾಕ್ಯದಲ್ಲಿ ಅದನ್ನ ಆ ಶಬ್ದವನ್ನು ತಗೊಳ್ತೀವಿ. ಈಗ ಏಳನೇ ವಾಕ್ಯವನ್ನ ನಾನು ತಗೊಂಡಿದ್ದೀನಿ. ವೆದರ್ ವಿ ಕ್ಯಾನ್ ಸ್ಟಾರ್ಟ್ ಟುಮಾರೋ ಸೀಮ್ಸ್ ಅನ್ಸರ್ಟನ್. ಈಗ ನಾವು ಏನಾಗ್ತದೆ ಇಲ್ಲಿ, ವೆದರ್ ವಿ ಕ್ಯಾನ್ ಸ್ಟಾರ್ಟ್ ಟುಮಾರೋ. ನಾವು ಸ್ಟಾರ್ಟ್ ಅಂದ್ರೆ ಶುರು ಮಾಡೋದು, ಅದು ನೆಗೆಟಿವ್ ತಗೊಂಡ್ರೆ ಮಾಡದೇ ಇರೋದು ಅಷ್ಟೇ. ಇದು ಮಾಡ್ತೀವಾ ಇಲ್ವಾ ಅನ್ನೋದೇ ನಮ್ಗೆ ಏನ್ ಅನಿಸ್ತಾ ಇದೆ, ನಮಗೆ ಅದು ಅನಿಶ್ಚಿತೆಯನ್ನ ತೋರ್ತಾ ಇದೆ, ಆ ರೀತಿ ಕಾಣ್ತಾ ಇದೆ. ಇಲ್ಲಿ ಗ್ಯಾರಂಟಿ ಇಲ್ಲ, ಹೌದಲ್ವಾ. ಅದರಿಂದ ವೆದರ್ ಅನ್ನೋ ಶಬ್ದವನ್ನ ತಗೊಂಡಿದ್ವಿ, ಅದರಿಂದ ಈ ಅರ್ಥವನ್ನ ಕೊಡ್ತಾ ಇದೆ, ವೆದರ್ ವಿ ಕ್ಯಾನ್ ಸ್ಟಾರ್ಟ್ ಟುಮಾರೋ. ಇಲ್ಲಿವರೆಗೆ ನೀವು ನೌನ್ ಕ್ಲಾಸ್ ಅನ್ನ ಮಾಡ್ಕೊಂಡಿದೀವಿ ಅಂತ ಅರ್ಥ ಆಯ್ತು. ಅಂದ್ರೆ ನಾವು ಮಾಡ್ತೀವಾ ಇಲ್ವಾ, ಇಲ್ಲಿ ಸಾಧ್ಯತೆಯನ್ನು ಹೇಳ್ತದೆ ಕೆನ್ ಅನ್ನೋದು. ನಾವು ನಾಳೆ ನಾವು ಅದನ್ನ ಶುರು ಮಾಡ್ತೀವಾ ಇಲ್ವಾ ಅನ್ನೋದೇ, ಎರಡನ್ನ ಒಂದು ಆಯ್ಕೆ ಆಗ್ಬೇಕು ಇಲ್ಲಿ ಅನ್ನೋದೇ ಇಲ್ಲಿ ನಮ್ಗೆ ಏನಾಗಿದೆ, ಸಿಮ್ಸ್ ಅನ್ಸರ್ಟನ್. ಏನು ನಮ್ಗೆ ಅದು ಏನ್ ಅನಿಸ್ತಾ ಇದೆ ಅನ್ನೋದು, ಮಾಡ್ತೀವಾ ಇಲ್ವಾ ಅನ್ನೋದೇ ನಮ್ಗೆ ಇಲ್ಲಿ ಅನಿಶ್ಚಿತೆಯಿಂದ ಇದೆ ಅಂತ ಈ ವಾಕ್ಯದ ಅರ್ಥ ಆಯ್ತು. ಎಲ್ಲರಿಗೂ ಇವತ್ತಿನ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ರೀತಿ ನೀವು ವಾಕ್ಯಗಳನ್ನ ತಾವು ಕೂಡ ಸ್ವತಃ ತಾವೇ ರಚನೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿ, ತಪ್ಪುಗಳಾಗ್ಬೋದು, ಅದನ್ನ ತಿದ್ಕೋಬಹುದು, ತೊಂದರೆ ಇಲ್ಲ. ಯಾವ ಕಾಲದಲ್ಲಿ ಬೇಕಾದ್ರೂ ನಾವು ರಚನೆಯನ್ನ ಮಾಡ್ಬೋದು. ನಿಮ್ಗೆ ಟೆನ್ಸಸ್ ಬಗ್ಗೆ ಹಿಂದಿನ ದಿನಗಳಲ್ಲಿ ಹೇಳಿದ್ದೀನಿ, ಅದನ್ನ ಸಮಯ ಬಂದಾಗ ವಿವರಿಸ್ತಾ ಇರ್ತೀನಿ. ಆದ್ರೆ ಪ್ರತಿ ದಿನ ನಾವು ಸೆಂಟೆನ್ಸ್ ಅಲ್ಲಿ ಬರುವಾಗ ಕೆಲವು ಅಂಶಗಳನ್ನ ಹೆಚ್ಚಾಗಿ ಹೆಚ್ಚಾಗಿ ತಿಳಿಸ್ತಾ ಇರ್ತೀನಿ. ಹೇಳೋದು ಹೆಚ್ಚಾಗ್ಬೋದು, ಬರೆದಿರೋದು ಸ್ವಲ್ಪ ಕಡಿಮೆ ಅಂತ ಕಂಡ್ರು ಕೂಡ ವಿಚಾರ ತುಂಬಾ ಇರುತ್ತೆ. ಆವಾಗ ಅಷ್ಟು ನಮ್ಮ ತಲೆ ಒಳಗೆ ಅರ್ಥ ಇದ್ದಾಗ್ಲೇ ಆ ಸೆಂಟೆನ್ಸ್ ನ ಅರ್ಥ ಮಾಡ್ಕೊಳಕ್ಕಾಗೋದು, ಆ ಸೆಂಟೆನ್ಸ್ ನ ಬರೆಯಕ್ಕಾಗುತ್ತೆ, ಇನ್ನೊಬ್ಬರ ಜೊತೆ ಮಾತನಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಅನ್ನೋದನ್ನ, ಅದರ ಒಳಗಡೆ ಮರ್ಮವನ್ನ ನಿಮಗೆ ತಿಳಿಸ್ತಾ, ಇವತ್ತಿನ ಪಾಠಕ್ಕೆ ನೀವು ಸಬ್ಸ್ಕ್ರೈಬ್ ಆಗ್ಬೇಕು, ಜಾಸ್ತಿ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕನ್ ಕೊಡಿ, ಶೇರ್ ಮಾಡಿ. ಇವೆಲ್ಲ ಮಾಡಿದಾಗ ನಮಗೆ ಅನುಕೂಲ ಆಗ್ತದೆ. ಮುಂದಿನ ಪಾಠವನ್ನ ಹೆಚ್ಚು ಹೆಚ್ಚು ವಿಷಯಗಳನ್ನ ತಮಗೆ ಬೇಕಾದಂಥದ್ದು ಮಾತನಾಡೋದಿಕ್ಕೆ, ಬರೆಯೋದಿಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸುಲಭವಾಗಿ ನೀವು ಕಲಿಬೇಕು ಅನ್ನೋದನ್ನ ನನ್ನ ಮೈಂಡ್ ಅಲ್ಲಿ ಹಾಕೊಂಡು ಕಲಿತೀರಿ ಅನ್ನೋದು, ಈ ರೀತಿ ಹೇಳಿದ್ರೆ ಇವರು ಕಲಿಬಹುದು ಎಂಬ ಅನಿಸಿಕೆಯನ್ನ ನನ್ನಲ್ಲಿ ನಾನು ತಗೊಂಡು ಈ ಪಾಠವನ್ನ ರೆಡಿ ಮಾಡ್ಕೊಂಡು ಬರ್ತಾ ಇರ್ತೀನಿ. ನೀವು ಹಾಗೆ ಇವತ್ತು ನೌನ್ ಕ್ಲಾಸ್ ಅದನ್ನ ಪಾಠ ಕೇಳಿದಿರಿ, ಎಲ್ಲ ಸಬ್ಸ್ಕ್ರೈಬ್ ಆಗಿ, ಅದಕ್ಕೆ ತಮ್ಮಲ್ಲಿ ಈ ಮನವಿಯ ಮುಖೇನ ಹೇಳುತ್ತಾ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೀನಿ. ನಾಳಿನ ಪಾಠಕ್ಕೆ ರೆಡಿ ಆಗ್ತೀನಿ.